ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭದ್ರಾ ನದಿಯಿಂದ ನೆರೆ ಭೀತಿ ಶುರುವಾಗಿದೆ. ಹೊರನಾಡು ಸಮೀಪ ಹೆಬ್ಬಾಳೆ ಸೇತುವೆ ಇದೆಯಲ್ಲ, ಕಳಸ ಮತ್ತು ಹೊರನಾಡಿಗೆ ಸಂಪರ್ಕ ಕಲ್ಪಿಸೋದು ಅದು ಮತ್ತೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯಿಂದ ಹೊರನಾಡು ಕಳಸ ಸಂಪರ್ಕ ಕಡಿತವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸೇತುವೆ ಬಳಿ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಜನ ಗೊತ್ತಲ್ಲ, ಸ್ವಲ್ಪ ನೀರಿದೆ ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಹೆಬ್ಬಾಳೆ ಸೇತುವೆಯ ಮೇಲೆ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಿದ್ದಾರೆ. ಹಾಗಾಗಿ ನೀವು ಹೊರನಾಡಿಗೇನಾದರೂ ಹೋಗಿದ್ದರೆ ಈಗ ಬರೋಕ್ಕಾಗಲ್ಲ ಆ ಕಡೆಯಿಂದ, ಯಾಕೆಂದರೆ ಕಳಸ ಮುಖಾಂತರನೇ ನೀವು ಬರಬೇಕಲ್ಲ, ಅಥವಾ ಹೊರನಾಡಿಗೆ ಹೋಗೋಕ್ಕೂ ಆಗಲ್ಲ. ಮಧ್ಯದಲ್ಲಿ ಇರ್ತಕ್ಕಂಥ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದೆ. ಪೊಲೀಸರು ಕೂಡ ಬ್ಯಾರಿಕೇಡ್ ನೋಡಿ, ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ. ಯಾಕೆಂದರೆ ಈ ಟೂ ವೀಲರ್ಸ್ ಅವರೆಲ್ಲ ಕೇಳಲ್ಲ ಮಾತು, ನುಗ್ಗಿಬಿಡ್ತಾರೆ ಮುಂದಕ್ಕೆ, ದಾಟ್ಬಿಡೋಣ ಅಂತ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹಾಗಾಗಿ ಈಗ ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ವಾಹನಗಳ ಪ್ರಯಾಣಕ್ಕೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ನೆಮ್ಮಾರು ಅಂತಕ್ಕಂಥ ಒಂದು ಪ್ರದೇಶ, ನೆಮ್ಮಾರಿನ ತೂಗು ಸೇತುವೆ ಕೂಡ ಕುಸಿತವಾಗಿದೆ. ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮಕ್ಕೆ ಈಗ ಜಲ ದಿಗ್ಬಂಧನ. ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೊಳೆಹದ್ದು ಸೇತುವೆ ಕಂಪ್ಲೀಟ್ ಕುಸಿತ. ಗ್ರಾಮದಿಂದ ಹೊರಗೆ ಬರೋಕ್ಕಾಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಯಾಕೆಂದರೆ ಅವ್ರು ಅಲ್ಲಿಂದ ಓವರ್ ದಿ ಫೋನ್ ಮಾತಾಡ್ತಿದ್ದಾರೆ ತುಂಬ ಜನಕ್ಕೆ. ಊರಲ್ಲಿ ಸಿಕ್ಕಾಕೊಂಡ್ರವರು ಏನು ಮಾಡಿದ್ರು ಊರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಇಡೀ ಊರೇ ಒಂಥರ ದ್ವೀಪದಂತ ಆಗ್ಬಿಟ್ಟಿದೆ. ಹೊರಗೆ ಬರಬೇಕು ಅಂದರೆ ಆ ಸೇತುವೆ ಬೇಕಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಸೇತುವೆ ಇವಾಗ ಕುಸಿತವಾಗಿದೆ. ನೀವು ನೋಡ್ತಾ ಇರತಕ್ಕಂಥದ್ದು ಚಿಕ್ಕಮಗಳೂರಿನ ನೆಮ್ಮಾರುವಿನ ತೂಗು ಸೇತುವೆ, ರೈಟ್ ವಿಂಡೋದಲ್ಲಿ. ಅದು ಇವಾಗ ಕುಸಿದೋಗಿದೆ, ಅದು ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮಕ್ಕೆ ಜಲ ದಿಗ್ಬಂಧನ ಅಕ್ಷರಶಃ. ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೊಳೆಹದ್ದು ಸೇತುವೆ ಅದು. ಆ ಹೊಳೆಹದ್ದು ಸೇತುವೆನ ಈಗ ಕಂಪ್ಲೀಟ್ ನೀರಲ್ಲಿ ಮುಳುಗಿ ಹೋಗಿರೋದ್ರಿಂದ ಗ್ರಾಮದಿಂದ ಹೊರಕ್ಕೆ ಬರೋಕ್ಕೂ ಆಗ್ತಿಲ್ಲ, ಹೊರಗಡೆಯಿಂದ ಗ್ರಾಮಕ್ಕೆ ಹೋಗೋಕ್ಕೂ ಬೇರೆಯವ್ರಿಗೆ ಆಗ್ತಾ ಇಲ್ಲ. ಆ ರೀತಿ ಸನ್ನಿವೇಶ. ಚಿಕ್ಕಮಗಳೂರಿನಲ್ಲೂ ಕೂಡ ವ್ಯಾಪಕವಾದ ಮಳೆ ಆಗಿದೆ.